ಬೆಂಗಳೂರಿನಲ್ಲಿ ಓಲಾ ಕ್ಯಾಬ್ ಡ್ರೈವರ್ ಗಲಾಟೆ ಮಾಡಿದಂತಹ ಘಟನೆ ಪದ್ಮನಾಭನಗರದ ಆರ್ಕೆ ಲೇಔಟ್ನಲ್ಲಿ ನಡೆದಿದೆ. ನಿಗದಿಗಿಂತ ಹೆಚ್ಚಿನ ಹಣಕ್ಕಾಗಿ ಓಲಾ ಡ್ರೈವರ್ ಕ್ಯಾತೆ ತೆಗೆದಿದ್ದಾರೆ. ನಡು ರಸ್ತೆಯಲ್ಲೇ ಪ್ರಯಾಣಿಕನಿಗೆ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಕೂಡ ಯತ್ನ ಮಾಡಿದ್ದಾರೆ ಡ್ರೈವರ್. ಪದ್ಮನಾಭನಗರದ ಆರ್ಕೆ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಆರ್ಕೆ ಲೇಔಟ್ನಲ್ಲಿ ಶುಭಂ ಎನ್ನುವ ಪ್ರಯಾಣಿಕ ಕ್ಯಾಬ್ ಬುಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 3 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇದೆ, ಹಾಗಾಗಿ ಹೆಚ್ಚು ಹಣ ಕೊಡಬೇಕು ಅಂತ ಕ್ಯಾಬ್ ಡ್ರೈವರ್ ಕ್ಯಾತೆ ತೆಗೆದಿದ್ದಾರೆ. ಡ್ರೈವರ್ ಕಾಂತರಾಜ್ ಎಂಬಾತನಿಂದ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಆಗಿದೆ. ಆಗ ಶುಭಂ ಪ್ರಯಾಣಿಕ ಹೆಚ್ಚು ಹಣ ಕೊಡೋದಕ್ಕೆ ನಿರಾಕರಿಸಿದ. ಟ್ರಿಪ್ ಕ್ಯಾನ್ಸಲ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಪ್ರಯಾಣಿಕ ಹಾಗೂ ಕ್ಯಾಬ್ ಡ್ರೈವರ್ ಮಧ್ಯೆ ವಾಗ್ವಾದ ನಡೆಯುತ್ತೆ. ಕ್ಯಾನ್ಸಲ್ ಮಾಡು, ಈ ತರ ಮಾತಾಡಬೇಡ. 3 ಕಿಲೋಮೀಟರ್ ಅಪ್ಪ ಕೊಡ್ತಾನ. ಅಪ್ಪ ಯಾರ್ಗ ಕೊಡ್ತಾರೆ? ಬಿಲ್ ತೋರಿಸಿ ತಗೊಳ್ಳಿ. ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡಿ. OTP ಕೊಟ್ಟಿದ್ದು ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಏನಿದು ಕ್ಯಾಬ್ ಡ್ರೈವರ್ ಹಾಗೂ ಪ್ರಯಾಣಿಕನ ನಡುವೆ ಆದಂತಹ ಗಲಾಟೆ? ವೀಣಾ, ಏನಂತಂದ್ರೆ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಓಲಾ ಕ್ಯಾಬ್ ಡ್ರೈವರ್ಗಳು ಮತ್ತೆ ಪ್ರಯಾಣಿಕ ನಡುವೆ ಗಲಾಟೆಗಳು ಮತ್ತೆ ಇಂಥ ವಿಚಾರಗಳು ಸಾಮಾನ್ಯವಾಗ್ಬಿಟ್ಟಿದೆ. ಹೀಗಾಗಿ ಶುಭಂ ಎನ್ನುವರು ಆರ್ಕೆ ಲೇಔಟ್ ನಲ್ಲಿ, ಪದ್ಮನಾಭ ನಗರದ ಆರ್ಕೆ ಲೇಔಟ್ ನಲ್ಲಿ ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಕ್ಯಾಬ್ ಬುಕ್ ಮಾಡೋ ಸಂದರ್ಭದಲ್ಲಿ ಆ ಪ್ರಯಾಣಿಕನನ್ನ ಹತ್ಕೊಂಡು ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ 3 ಕಿಲೋಮೀಟರ್ ಹೆಚ್ಚು ತೋರಿಸ್ತಿದೆ, ಹೆಚ್ಚು ಹಣ ಕೊಡ್ಬೇಕು ಅನ್ನುವಂತ ಪಟ್ಟನ್ನ ಓಲಾ ಕ್ಯಾಬ್ ಚಾಲಕ ಏನಿದ್ದಾರೆ ಅವರು ಕಾಂತರಾಜ್ ಎಂಬವರು ಇವ್ರಿಗೆ ಬೇಡಿಕೆಯನ್ನ ಇಡ್ತಾರೆ. ಇದಕ್ಕೆ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತ ಒಂದು ಪ್ರತ್ಯುತ್ತರವನ್ನ ಏನು ಪ್ರಯಾಣಿಕ ಏನಿರ್ತಾನೆ ಶುಭಂ ಎಂಬವರು ಅವ್ರಿಗೆ ಹೇಳ್ತಾರೆ. ಈ ಮಧ್ಯೆ ಇಬ್ಬರ ಮಧ್ಯೆ ಈಗ ಮಾತಿನ ಚಕಮಕಿ ಹಾಕಿ ಸೈಡ್ಗೆ ಹಾಕಿ ಅವರನ್ನ ಕ್ಯಾಬ್ನಿಂದ ಕೆಳಗೆ ಇಳಿಸಿರುವಂತದ್ದು, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು. ಅಂದ್ರೆ ಆತ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬಂದಿದ್ದ, ಬೇರೆ ಯಾವ್ದೋ ಅನ್ಯ ಕೆಲಸಕ್ಕೆ ಅನ್ನುವಂಥದ್ದು. ಹೀಗಾಗಿ ಪ್ರಯಾಣಿಕರು ಈ ರೀತಿ ಅಸಭ್ಯವಾಗಿ ಕ್ಯಾಬ್ ಡ್ರೈವರ್ಗಳು ನಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದು ಅಸಮಾಧಾನವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿರುವಂತದ್ದು. ಅದನ್ನ ಬೆಂಗಳೂರು ನಗರ ಪೊಲೀಸರಿಗೂ ಕೂಡ ಟ್ಯಾಗ್ ಅನ್ನ ಮಾಡಿರುವಂತದ್ದು. ಈ ರೀತಿ ನಗರದಲ್ಲಿ ಕ್ಯಾಬ್ ಡ್ರೈವರ್ಗಳೇನಿದೆ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದು, ಹೆಚ್ಚು ಹಣಕ್ಕೆ ಬೇಡಿಕೆಯನ್ನ ಡಿಮ್ಯಾಂಡ್ ಮಾಡುವಂತದ್ದು, ಈ ರೀತಿ ವಸೂಲಿ ಮಾಡುವಂತಹ ಕೆಲಸಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಶುಭಂಗೆ ಮತ್ತೆ ಕಾಂತರಾಜು ಡ್ರೈವರ್ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಅಲ್ಲೇ ಇದ್ದಂತಹ ಜನರು ಕೂಡ ಅವರಿಬ್ಬರನ್ನ ಬಿಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದಕ್ಕೆ ಮತ್ತಷ್ಟು ಕೋಪಗೊಂಡು ಕಾಂತರಾಜು ಏನಿರ್ತಾರೆ ಡ್ರೈವರು, ಆತನ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು ಇದೆಲ್ಲ ಕೂಡ ಆಗುತ್ತೆ. ಇದನ್ನ ನಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡ್ಕೊಂಡು ಅದನ್ನ ಬೆಂಗಳೂರು ಪೊಲೀಸರಿಗೆ ಈಗ ದೂರು ಕೊಟ್ಟಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಲೇಔಟ್ನಲ್ಲಿ ನಡೆದಿದೆ. ನಿಗದಿಗಿಂತ ಹೆಚ್ಚಿನ ಹಣಕ್ಕಾಗಿ ಓಲಾ ಡ್ರೈವರ್ ಕ್ಯಾತೆ ತೆಗೆದಿದ್ದಾರೆ. ನಡು ರಸ್ತೆಯಲ್ಲೇ ಪ್ರಯಾಣಿಕನಿಗೆ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಕೂಡ ಯತ್ನ ಮಾಡಿದ್ದಾರೆ ಡ್ರೈವರ್. ಪದ್ಮನಾಭನಗರದ ಆರ್ಕೆ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಆರ್ಕೆ ಲೇಔಟ್ನಲ್ಲಿ ಶುಭಂ ಎನ್ನುವ ಪ್ರಯಾಣಿಕ ಕ್ಯಾಬ್ ಬುಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 3 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇದೆ, ಹಾಗಾಗಿ ಹೆಚ್ಚು ಹಣ ಕೊಡಬೇಕು ಅಂತ ಕ್ಯಾಬ್ ಡ್ರೈವರ್ ಕ್ಯಾತೆ ತೆಗೆದಿದ್ದಾರೆ. ಡ್ರೈವರ್ ಕಾಂತರಾಜ್ ಎಂಬಾತನಿಂದ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಆಗಿದೆ. ಆಗ ಶುಭಂ ಪ್ರಯಾಣಿಕ ಹೆಚ್ಚು ಹಣ ಕೊಡೋದಕ್ಕೆ ನಿರಾಕರಿಸಿದ. ಟ್ರಿಪ್ ಕ್ಯಾನ್ಸಲ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಪ್ರಯಾಣಿಕ ಹಾಗೂ ಕ್ಯಾಬ್ ಡ್ರೈವರ್ ಮಧ್ಯೆ ವಾಗ್ವಾದ ನಡೆಯುತ್ತೆ. ಕ್ಯಾನ್ಸಲ್ ಮಾಡು, ಈ ತರ ಮಾತಾಡಬೇಡ. 3 ಕಿಲೋಮೀಟರ್ ಅಪ್ಪ ಕೊಡ್ತಾನ. ಅಪ್ಪ ಯಾರ್ಗ ಕೊಡ್ತಾರೆ? 3 ಕಿಲೋಮೀಟರ್ ಬಿಲ್ ತೋರಿಸಿ ತಗೊಳ್ಳಿ. ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡಿ. OTP ಕೊಟ್ಟಿದ್ದು ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಏನಿದು ಕ್ಯಾಬ್ ಡ್ರೈವರ್ ಹಾಗೂ ಪ್ರಯಾಣಿಕನ ನಡುವೆ ಆದಂತಹ ಗಲಾಟೆ?
ವೀಣಾ, ಏನಂತಂದ್ರೆ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಓಲಾ ಕ್ಯಾಬ್ ಡ್ರೈವರ್ಗಳು ಮತ್ತೆ ಪ್ರಯಾಣಿಕರ ನಡುವೆ ಗಲಾಟೆಗಳು ಮತ್ತೆ ಇಂಥ ವಿಚಾರಗಳು ಸಾಮಾನ್ಯವಾಗ್ಬಿಟ್ಟಿದೆ. ಹೀಗಾಗಿ ಶುಭಂ ಎನ್ನುವರು RK ಲೇಔಟ್ ನಲ್ಲಿ, ಪದ್ಮನಾಭ ನಗರದ RK ಲೇಔಟ್ ನಲ್ಲಿ ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಕ್ಯಾಬ್ ಬುಕ್ ಮಾಡಿದ ಸಂದರ್ಭದಲ್ಲಿ ಆ ಪ್ರಯಾಣಿಕನನ್ನ ಹಚ್ಕೊಂಡು ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ 3 ಕಿಲೋಮೀಟರ್ ಹೆಚ್ಚು ತೋರಿಸ್ತಿದೆ, ಹೆಚ್ಚು ಹಣ ಕೊಡ್ಬೇಕು ಅನ್ನುವಂತ ಪಟ್ಟನ್ನ ಓಲಾ ಕ್ಯಾಬ್ ಚಾಲಕ ಏನಿದ್ದಾರೆ ಅವರು ಕಾಂತರಾಜ್ ಎಂಬವರು ಇವ್ರಿಗೆ ಬೇಡಿಕೆಯನ್ನ ಇಡ್ತಾರೆ. ಇದಕ್ಕೆ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತ ಒಂದು ಪ್ರತ್ಯುತ್ತರವನ್ನ ಏನು ಪ್ರಯಾಣಿಕ ಏನಿರ್ತಾನೆ ಶುಭಂ ಎಂಬವರು ಅವ್ರಿಗೆ ಹೇಳ್ತಾರೆ. ಈ ಮಧ್ಯೆ ಇಬ್ಬರ ಮಧ್ಯೆ ಈಗ ಮಾತಿನ ಚಕಮಕಿ ಹಾಕಿ ಸೈಡ್ಗೆ ಹಾಕಿ ಅವರನ್ನ ಕ್ಯಾಬ್ ನಿಂದ ಕೆಳಗೆ ಇಳಿಸಿರುವಂತದ್ದು, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು. ಅಂದ್ರೆ ಆತ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬಂದಿದ್ದ, ಬೇರೆ ಯಾವ್ದೋ ಅನ್ಯ ಕೆಲಸಕ್ಕೆ ಅನ್ನುವಂಥದ್ದು. ಹೀಗಾಗಿ ಪ್ರಯಾಣಿಕರು ಈ ರೀತಿ ಅಸಭ್ಯವಾಗಿ ಕ್ಯಾಬ್ ಡ್ರೈವರ್ಗಳು ನಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿರುವಂತದ್ದು. ಅದನ್ನ ಬೆಂಗಳೂರು ನಗರ ಪೊಲೀಸರಿಗೂ ಕೂಡ ಟ್ಯಾಗ್ ಅನ್ನ ಮಾಡಿರುವಂತದ್ದು. ಈ ರೀತಿ ನಗರದಲ್ಲಿ ಕ್ಯಾಬ್ ಡ್ರೈವರ್ಗಳೇನಿದೆ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಹೆಚ್ಚು ಹಣಕ್ಕೆ ಬೇಡಿಕೆಯನ್ನ ಡಿಮ್ಯಾಂಡ್ ಮಾಡುವಂಥದ್ದು, ಈ ರೀತಿ ವಸೂಲಿ ಮಾಡುವಂತಹ ಕೆಲಸಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಶುಭಂಗೆ ಮತ್ತೆ ಕಾಂತರಾಜು ಡ್ರೈವರ್ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಅಲ್ಲೇ ಇದ್ದಂತಹ ಜನರು ಕೂಡ ಅವರಿಬ್ಬರನ್ನ ಬಿಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದಕ್ಕೆ ಮತ್ತಷ್ಟು ಕೋಪಗೊಂಡು ಕಾಂತರಾಜು ಏನಿರ್ತಾರೆ ಡ್ರೈವರ್, ಆತನ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು ಇದೆಲ್ಲ ಕೂಡ ಆಗುತ್ತೆ. ಇದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡ್ಕೊಂಡು ಅದನ್ನ ಬೆಂಗಳೂರು ಪೊಲೀಸರಿಗೆ ಈಗ ದೂರು ಕೊಟ್ಟಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಲೇಔಟ್ ನಲ್ಲಿ ನಡೆದಿದೆ. ನಿಗದಿಗಿಂತ ಹೆಚ್ಚಿನ ಹಣಕ್ಕಾಗಿ ಓಲಾ ಡ್ರೈವರ್ ಖ್ಯಾತೆ ತೆಗೆದಿದ್ದಾರೆ. ನಡು ರಸ್ತೆಯಲ್ಲೇ ಪ್ರಯಾಣಿಕನಿಗೆ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಕೂಡ ಯತ್ನ ಮಾಡಿದ್ದಾರೆ ಡ್ರೈವರ್. ಪದ್ಮನಾಭನಗರದ RK ಲೇಔಟ್ ನಲ್ಲಿ ನಡೆದಂತಹ ಘಟನೆ ಇದು. RK ಲೇಔಟ್ ನಲ್ಲಿ ಶುಭಂ ಎನ್ನುವ ಪ್ರಯಾಣಿಕ ಕ್ಯಾಬ್ ಬುಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 3 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇದೆ, ಹಾಗಾಗಿ ಹೆಚ್ಚು ಹಣ ಕೊಡಬೇಕು ಅಂತ ಕ್ಯಾಬ್ ಡ್ರೈವರ್ ಖ್ಯಾತೆ ತೆಗೆದಿದ್ದಾರೆ. ಡ್ರೈವರ್ ಕಾಂತರಾಜ್ ಎಂಬಾತನಿಂದ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಆಗಿದೆ. ಆಗ ಶುಭಂ ಪ್ರಯಾಣಿಕ ಹೆಚ್ಚು ಹಣ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಟ್ರಿಪ್ ಕ್ಯಾನ್ಸಲ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಪ್ರಯಾಣಿಕ ಹಾಗೂ ಕ್ಯಾಬ್ ಡ್ರೈವರ್ ಮಧ್ಯೆ ವಾಗ್ವಾದ ನಡೆಯುತ್ತೆ. ಕ್ಯಾನ್ಸಲ್ ಮಾಡು, ಈ ತರ ಮಾತಾಡಬೇಡ. 3 ಕಿಲೋಮೀಟರ್ ಅಪ್ಪ ಕೊಡ್ತಾನ. ಅಪ್ಪ ಯಾರ್ಗ ಕೊಡ್ತಾರೆ? 3 ಕಿಲೋಮೀಟರ್ ತೋರಿಸ್ತಾರೆ. ಬಿಲ್ ತೋರಿಸಿ ತಗೊಳ್ಳಿ. ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡಿ. OTP ಕೊಟ್ಟಿದ್ದು ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡ್ಕೊ ಹೋಗಿ, ಕ್ಯಾನ್ಸಲ್ ಮಾಡಿ ಫಸ್ಟ್. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಏನಿದು ಕ್ಯಾಬ್ ಡ್ರೈವರ್ ಹಾಗೂ ಪ್ರಯಾಣಿಕನ ನಡುವೆ ಆದಂತಹ ಗಲಾಟೆ? ವೀಣಾ, ಏನಂತಂದ್ರೆ ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಓಲಾ ಕ್ಯಾಬ್ ಡ್ರೈವರ್ಗಳು ಮತ್ತೆ ಪ್ರಯಾಣಿಕರ ನಡುವೆ ಗಲಾಟೆಗಳು ಮತ್ತೆ ಇಂಥ ವಿಚಾರಗಳು ಸಾಮಾನ್ಯವಾಗ್ಬಿಟ್ಟಿದೆ. ಹೀಗಾಗಿ ಶುಭಂ ಎನ್ನುವರು RK ಲೇಔಟ್ ನಲ್ಲಿ, ಪದ್ಮನಾಭ ನಗರದ RK ಲೇಔಟ್ ನಲ್ಲಿ ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಕ್ಯಾಬ್ ಬುಕ್ ಮಾಡಿದ ಸಂದರ್ಭದಲ್ಲಿ ಆ ಪ್ರಯಾಣಿಕನನ್ನ ಹಚ್ಕೊಂಡು ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ 3 ಕಿಲೋಮೀಟರ್ ಹೆಚ್ಚು ತೋರಿಸ್ತಿದೆ, ಹೆಚ್ಚು ಹಣ ಕೊಡ್ಬೇಕು ಅನ್ನುವಂತ ಪಟ್ಟನ್ನ ಓಲಾ ಕ್ಯಾಬ್ ಚಾಲಕ ಏನಿದ್ದಾರೆ ಅವರು ಕಾಂತರಾಜ್ ಎಂಬವರು ಇವ್ರಿಗೆ ಬೇಡಿಕೆಯನ್ನ ಇಡ್ತಾರೆ. ಇದಕ್ಕೆ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತ ಒಂದು ಪ್ರತ್ಯುತ್ತರವನ್ನ ಏನು ಪ್ರಯಾಣಿಕ ಏನಿರ್ತಾನೆ ಶುಭಂ ಎಂಬವರು ಅವ್ರಿಗೆ ಹೇಳ್ತಾರೆ. ಈ ಮಧ್ಯೆ ಇಬ್ಬರ ಮಧ್ಯೆ ಈಗ ಮಾತಿನ ಚಕಮಕಿ ಹಾಕಿ ಸೈಡ್ಗೆ ಹಾಕಿ ಅವರನ್ನ ಕ್ಯಾಬ್ ನಿಂದ ಕೆಳಗೆ ಇಳಿಸಿರುವಂತದ್ದು, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು. ಅಂದ್ರೆ ಆತ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಬಂದಿದ್ದ, ಬೇರೆ ಯಾವ್ದೋ ಅನ್ಯ ಕೆಲಸಕ್ಕೆ ಅನ್ನುವಂಥದ್ದು. ಹೀಗಾಗಿ ಪ್ರಯಾಣಿಕರು ಈ ರೀತಿ ಅಸಭ್ಯವಾಗಿ ಕ್ಯಾಬ್ ಡ್ರೈವರ್ಗಳು ನಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿರುವಂತದ್ದು. ಅದನ್ನ ಬೆಂಗಳೂರು ನಗರ ಪೊಲೀಸರಿಗೂ ಕೂಡ ಟ್ಯಾಗ್ ಅನ್ನ ಮಾಡಿರುವಂತದ್ದು. ಈ ರೀತಿ ನಗರದಲ್ಲಿ ಕ್ಯಾಬ್ ಡ್ರೈವರ್ಗಳೇನಿದೆ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಹೆಚ್ಚು ಹಣಕ್ಕೆ ಬೇಡಿಕೆಯನ್ನ ಡಿಮ್ಯಾಂಡ್ ಮಾಡುವಂಥದ್ದು, ಈ ರೀತಿ ವಸೂಲಿ ಮಾಡುವಂತಹ ಕೆಲಸಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಶುಭಂಗೆ ಮತ್ತೆ ಕಾಂತರಾಜು ಡ್ರೈವರ್ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಅಲ್ಲೇ ಇದ್ದಂತಹ ಜನರು ಕೂಡ ಅವರಿಬ್ಬರನ್ನ ಬಿಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇದಕ್ಕೆ ಮತ್ತಷ್ಟು ಕೋಪಗೊಂಡು ಕಾಂತರಾಜು ಏನಿರ್ತಾರೆ ಡ್ರೈವರ್, ಆತನ ಮೇಲೆ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು ಇದೆಲ್ಲ ಕೂಡ ಆಗುತ್ತೆ. ಇದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡ್ಕೊಂಡು ಅದನ್ನ ಬೆಂಗಳೂರು ಪೊಲೀಸರಿಗೆ ಈಗ ದೂರು ಕೊಟ್ಟಿರುವಂತದ್ದು. ವೀಣಾ, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.